ಅದು ಆ ಮೊಬೈಲ್ ತಗೊಂಡ್ ಬಾ ಇಲ್ಲಿ ಅಂದೆ. ಆಫ್ ಏನ್ ಮಾಡೋದ್ ಬೇಕಾಗಿಲ್ಲ, ಆ ಫೋನನ್ನ ಇಲ್ಲಿ ತಗೊಂಡ್ ಬಾ ಅಂದೆ. ಬಾ ಇಲ್ಲಿ. ಯಾಕಷ್ಟು ನಿಧಾನಕ್ಕೆ ಬರ್ತಾ ಇದೀಯಾ? ಬೇಗ ಬಾ. ಮೊಬೈಲ್ ಕೊಡೋದಕ್ಕೆ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದೆಯಾ? ಏನಿದೆ ಅದರೊಳಗಡೆ ಅಂತದ್ದು? ಕೊಡಿಲಿ ಮೊಬೈಲು. ಏನ್ರಿ ನೀವು ಎಂಗೇಜ್ಮೆಂಟ್ ಮುಗಿಯೋ ತನಕ ಫೋನ್ ಕೈಯಲ್ಲಿರಬಾರ್ದು ಅಂತ ಹೇಳಿದ್ದೆ ತಾನೆ? ಈಗ ನಿಮ್ ಮೊಬೈಲ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಜಯ್ ಮೊಬೈಲ್ ತಗೊಂಡು ಮಾತಾಡೋದಕ್ಕೆ ಹೊರಟಿದ್ದೀರಾ? ಅಲ್ಲ ಬಾನು, ಅಷ್ಟೊಂದು ಮಾತಾಡ್ಬೇಕು ಅನ್ನೋ ಅರ್ಜೆನ್ಸಿ ಇದ್ರೆ ನನ್ ಫೋನ್ ತಗೊಂಡು ಮಾತಾಡಿ. ವಿಷಯ ಅದಲ್ಲ ಬಾನು. ಮನೇಲಿ ಎಲ್ಲರೂ ಇದ್ದೀವಿ, ಒಟ್ಟಿಗೆ ಕುತ್ಕೊಂಡು ಮಾತಾಡ್ಬೋದು, ಏನಾದ್ರು ಚರ್ಚೆ ಮಾಡ್ಬೋದು, ತಮಾಷೆ ಮಾಡ್ಬೋದು. ಅದು ಬಿಟ್ಟು ಈ ನಿನ್ ಮಗ ಕುತ್ಕೊಂಡು ಯಾವ್ದೋ ಸಿನಿಮಾ ನೋಡ್ತಾ ಇದ್ದ. ದೇವ್ರೆ, ಕೆಟ್ಟ ಸುದ್ದಿನ ಸುಳ್ಳು ಅಂತ ಹೇಳಿ ಮನಸ್ಸಿಗೊಂದು ಸ್ವಲ್ಪ ಸಮಾಧಾನ ಕೊಟ್ಟೆ. ಆದ್ರೆ ಡಾಕ್ಟರ್ ಇನ್ನೂ ಭರವಸೆ ಕೊಡ್ತಾ ಇಲ್ಲ. ಅವರ ಪಯಣ ಸಾವಿನ ಕಡೆಗೆ ಅಂತಾನೆ ಹೇಳ್ತಾ ಇದ್ದಾರೆ. ಕೈ ಬಿಡಬೇಡ ಅಪ್ಪ, ಅವ್ರಿಗೆ ಪ್ರಾಣ ಕೊಡು, ನಮಗೊಂದು ಬದುಕು ಕೊಡು, ಕಾಪಾಡಪ್ಪ. ತಗೋ ದೇವಸ್ಥಾನಕ್ಕೆ ಹೋಗಿ ಬಂದೆ. ಕುಂಕುಮ ಮತ್ತೆ ಪ್ರಸಾದನ. ಯಾಕೆ ಗೀತಾ, ಈ ಕುಂಕುಮ ಅಳಿಸೋಗುತ್ತೆ ಅಂತ ಆ ಕುಂಕುಮ ತಂದಿದ್ಯೇನೆ? ಹಾಗಲ್ಲ ಅಮ್ಮ, ಇದು ದೇವ್ರ ಪ್ರಸಾದ, ಅಪ್ಪಂಗೆ ಏನೂ ಆಗ್ಬಾರ್ದು ಅಂತ. ಅಂದ್ರೆ ನಿನಗೂ ಭಯ ಬಂದಿದ್ಯಾ? ನಿಮ್ಮಪ್ಪ ಬದುಕಲ್ಲ ಅಂತ ನಿನಗೂ ಅನ್ನಿಸ್ತಿದ್ಯಾ? ಹೇಳೇ ಗೀತಾ, ನಿಮ್ಮಪ್ಪ ಬದುಕಲ್ವೇನೆ? ಮಾತಾಡೆ. ಅದಕ್ಕೆ ದೇವ್ರ ಹತ್ರ ಓಡ್ ಹೋಗಿದ್ದೇನೆ. ಹೇಳಿ ಗೀತಾ, ನಮ್ಮ ಯಜಮಾನ್ರು ಬದುಕಲ್ವೇನೆ? ಅವ್ರು ಉಳಿಯಲ್ವೇನೆ? ಮಾತಾಡೆ. ಅಮ್ಮ, ಭರವಸೆ ಇಟ್ಕೊಳಮ್ಮ. ಇಟ್ಕೊಂಡಿದ್ದೆ ಕಣೆ, ನಿನ್ನ ಮೇಲೂ ನಂಬಿಕೆ ಇಟ್ಕೊಂಡಿದ್ದೆ. ನೀನೇನ್ ಮಾಡಿದೆ? ಆ ಮಂತ್ರಿ ಮಗನ ಜೊತೆ ಜಗಳಕ್ಕಿಳಿದೆ. ಅವನ ವಿರುದ್ಧ ಅನ್ಯಾಯದಲ್ಲಿ ಹೋರಾಡ್ತೀನಿ ಅಂದೆ. ಅದು ಕೇವಲ ನಿನ್ನ ಸಮಸ್ಯೆ ಆಗಿತ್ತು. ಆದ್ರೆ ಅದರ ಪರಿಣಾಮ ಯಾರ ಮೇಲೆ ಆಗ್ತಿದೆ ಹೇಳು? ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ. ನಿಮ್ಮ
ಹೋಗ್ತಾಳೆ ಕಡೆ. ಅದೆಲ್ಲ ಮುಗ್ದೋದ್ ಕತೆನಮ್ಮ. ಅದೆಲ್ಲ ಬಿಡು, ಈ ಕುಂಕುಮ ಇಟ್ಕೊಳಮ್ಮ. ಏನೇ ತಗೊಳ್ಳೋದು? ನಮ್ಮ ಸಂಸಾರದ ಕತ್ ಹಿಸ್ಕಿ ಅದು ಒದ್ದಾಡ್ತಾ ಸಾಯ್ತಾ ಇದ್ರೆ ನೀರು ಕೂಡ ಔದಾರ್ಯ ತೋರಿಸ್ತಾ ಇದೆಯಾ? ಇವತ್ತು ನಿನ್ನಿಂದ ನಿಮ್ಮಪ್ಪ ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಮ್ಮಪ್ಪನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೋ ಗೀತಾ, ಅವತ್ತೇ ನೀನು ನನ್ನ ಪಾಲಿಗೆ ಸತ್ತ ಹಾಗೆ. ಏನು ಹೆದರಬೇಡಿ ಆಂಟಿ, ಅಂಕಲ್ಗೆ ಏನು ಆಗಲ್ಲ. ಹೌದಾ? ನೀನೇನ್ ಭವಿಷ್ಯ ನುಡಿಯೋಳ ಅಮ್ಮ? ಅವತ್ತು ಆ ಮಂತ್ರಿ ಮಗನ ಜೊತೆ ಇವಳು ಜಗಳ ಮಾಡ್ಕೊಳ್ಳೋವಾಗ ಮುಂದೆ ಇಂಥ ಒಂದು ಕೆಟ್ಟ ಕಾಲ ಬರುತ್ತೆ ಅಂತ ಹೇಳಕ್ ಏನಾಗಿತ್ತು ನಿಮ್ಗೆಲ್ಲ? ಸಾವಿನ ಮನೆ ಮುಂದೆ ಬಂದು ಲೊಚ್ಚುಗುಟ್ಟೋದು ಸುಲಭ ಅಮ್ಮ. ಆದ್ರೆ ಯಾವುದೋ ಒಂದು ಕುಟುಂಬ ಕಷ್ಟಕ್ಕೀಡಾಗ್ತದೆ ಅಂದ್ರೆ ಅಂತ ಸಮಯದಲ್ಲಿ ಬಂದು ಎಚ್ಚರಿಸೋದು ಮುಖ್ಯ. ಅದು ನಿಜವಾದ ಗೆಳತಿಯರು ಮಾಡೋ ಕೆಲಸ. ಹೋಗ್ರಮ್ಮ, ಹೋಗಿ. ಗೀತಾ, ಅವ್ರನ್ನ ಹೋಗು ಅಂತ ಹೇಳೆ. ನಿಮ್ ಕಷ್ಟ ಏನೇ ಇದ್ರು ಅದನ್ನ ನಾವೇ ಹೊರೋಣ. ಇನ್ನೊಬ್ಬರು ಹೆಗ್ಲಿಗೆ ಏರ್ಸೋದು ಬೇಡ. ಕಳ್ಸೆ. ಬರ್ತೀವಿ ಗೀತಾ, ಏನಾದರೂ ಇದ್ರೆ ಕಾಲ್ ಮಾಡು. ಬನ್ರೆ. ಅಮ್ಮ, ನಿನ್ನಲ್ಲಿರೋ ನೋವು ಗೊತ್ತಾಗುತ್ತೆ, ನಿನ್ನಲ್ಲಿರೋ ಸಿಟ್ಟು ಗೊತ್ತಾಗ್ತಿದೆ. ಆದ್ರೆ ನಿನ್ನಲ್ಲಿರೋ ಮತ್ತೊಂದು ನಿನ್ನನ್ನ ಮರ್ತ್ ಕೂತಿದ್ಯಾ, ಅದು ನಿನ್ನ ಹಸಿವು. ನೆನ್ನೆಯಿಂದ ನೀನೇನೋ ತಿಂದಿಲ್ಲ ಅನ್ನೋದು ನಿನಗೆ ನೆನ್ಪಿದ್ಯಾ? ಅಲ್ಲೇ ನಿಮ್ಮಪ್ಪ ಉಳಿಬೇಕು ಗೀತಾ. ನೀನು ಉಳಿಬೇಕಲ್ವೇನಮ್ಮ? ಅಂದ್ರೆ ನಿಮ್ಮಪ್ಪ ಉಳಿತಾರೆ ಅಂತೀಯ? ಖಂಡಿತ ಉಳಿತಾರಮ್ಮ. ಮೂರ್ ಜನ ಆಸ್ಪತ್ರೆಗೆ ಬಂದ್ವಿ, ಮತ್ತೆ 3 ಜನ ಮನೆಗೆ ಹೋಗ್. ಒಂಚೂರ್ ತಿನ್ನಮ್ಮ ಪ್ಲೀಸ್. ಸಿಸ್ಟರ್, ಏನ್ ಸಿಸ್ಟರ್ ಹಿಂಗಾಗೋಯ್ತು? ಡಾಕ್ಟರ್ ಹೇಳಿದ್ರಲ್ಲ, ಆಸ್ಪತ್ರೆ ಆರೋಗ್ಯ ಕೊಡುತ್ತೆ ಹೊರತು ಆಯಸ್ನಲ್ಲ ಅಂತ. ಯಾರ್ಯಾರ ಹಣೆ ಬರುತ್ತೋ ಎಷ್ಟಿರುತ್ತೋ ಅಷ್ಟೇ ಲೈಫ್. ಅದು ನಿಜ. ನಮ್ ಕತೆನೂ ಅಷ್ಟೇ ಅಲ್ವಾ? ಇಷ್ಟೊತ್ತು ಪೇಷಂಟ್ ನೋಡ್ಕೊಂತಿದ್ವಿ, ಈಗ ಹೆಣ ನೋಡ್ಕೊಂತಿದೀವಿ ಅಷ್ಟೇ. ಈ ಹೆಣನ ನಾಳೆ ಸಂಜೆ ತನಕ ಕಾಯ್ಬೇಕು, ಅದು ಸತ್ತಿಲ್ಲ ಅನ್ಕೊಂಡು. ತಂಗಮ್ಮ, ಏನಾಯ್ತು? ಗುಟಕ್ ಯಾರು? ಅದೇ ಗೀತಾಳಪ್ಪ ವಿಷ ಕುಡಿದಿದ್ನಲ್ಲ, ಹೋಗ್ಬಿಟ್ಟ ಕೈಲಾಸ.
ಅನಾಹುತ ಆಯ್ತಲ್ಲಣ್ಣ. ಹಾಂ ಹೂ ತಂಗ್ಯವ, ಆಯ್ತು. ಅಪ್ಪ ಹೋಗ್ಬಿಟ್ಟ ಅಂತ ಅವನ ಮಗಳು ಗೀತಾಳ ಗೊತ್ತಾದವಳು ಫಸ್ಟ್ ಬರೋದು ಈ ಮನೆಗೆ. ಅವಳು ಬಂದ್ರೆ ಅನಾಹುತ ಆಗೋದು ನಿನ್ನ ಮಗ ವಿಜಯ್ ಕುಮಾರನ್ಗೆ. ಹಾಗೇನಾದ್ರೂ ಆದ್ರೆ ನಾಳೆ ಸಂಜೆ ತನಕ ವಿಷಯ ಮುಚ್ಚಿಡಿ ಅಂತ ನಾನು ಡಾಕ್ಟರ್ ಹತ್ರ ಹೇಳಿದ್ದೀನಿ. ಹಾ ಆದ್ರೂ ತಂಗ್ಯವ, ಯಾವ್ದಕ್ಕೂ ಸೇಫರ್ ಸೈಡ್ಗೆ ಡಾಕ್ಟರ್ಗೆ ಇನ್ನೊಂದ್ಸರಿ ಫೋನ್ ಮಾಡೋದು ಒಳ್ಳೇದು. ಹಲೋ. ಹಲೋ ಡಾಕ್ಟರ್ ಉಮೇಶ್, ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ ಮಾತಾಡ್ತಾ ಇದ್ದೀನಿ. ವಿಷಯ ತಿಳಿತು. ಅದೇ BP ಶ್ರೀನಿವಾಸ್ ಈಸ್ ನೋ ಮೋರ್. ಆಯ್ತು. ಹೀಗಾದಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದು ನೆನಪಿದೆ ಮೇಡಮ್. ಈ ಸಾವಿನ ವಿಷಯ ಯಾವುದೇ ಕಾರಣಕ್ಕೂ ಗೀತಾ ಮತ್ತು ಅವ್ರ ತಾಯಿಗೆ ನಾಳೆ ಸಂಜೆವರೆಗೂ ಗೊತ್ತಾಗಬಾರ್ದು. ಪರವಾಗಿಲ್ವೇ? ನಿಮ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಮಿಸ್ಟರ್ ಮಿಸ್ಸಸ್ ಅವ್ರ ಮಾತನ್ನ ಮರೆಯಕ್ಕಾಗತ್ತಾ ಮೇಡಮ್? ಗುಡ್. ನಾಳೆ ಸಂಜೆ ನಾನು ಫೋನ್ ಮಾಡಿ ಹೇಳಿ ಅನ್ನೋವರೆಗೂ ಶ್ರೀನಿವಾಸ್ ಸತ್ ವಿಷಯ ಯಾರಿಗೂ ಹೇಳ್ಬೇಡಿ. ಬದುಕಿದ್ದಾರೆ, ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತಾನೆ ಹೇಳ್ತಾ ಹೋಗಿ. ಅದ್ರ ವ್ಯವಸ್ಥೆ ಎಲ್ಲ ಆಗಿದೆ ಮೇಡಮ್. ಹೆಣ ಕಾಯೋಕೆ ನಮ್ಮವ್ರು ರೆಡಿ ಇದ್ದಾರೆ. ಏನ್ ಹೇಳ್ಬೇಕೋ ಅದನ್ನ ಅವರು ಹೇಳ್ತಾರೆ. ಓಕೆ, ಈ ಸಹಾಯಕ್ಕೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಬಹುಮಾನ ಸಿಗುತ್ತೆ ಬಿಡಿ. ಗುಡ್ ನೈಟ್. ಡಾಕ್ಟರ್, ಹಾ, ನಮ್ಮಪ್ಪ ಹೇಗಿದ್ದಾರೆ ಡಾಕ್ಟರ್? ಅವರೊಂಥರ ಚೂರೇ ಇಂಪ್ರೂವ್ ಆಗ್ತಾ ಇದ್ದಾರೆ. ಹೌದಾ ಡಾಕ್ಟರ್? ನಿಜ ಹೇಳ್ತಿದ್ದೀರಾ? ಒಳ್ಳೇದಾಯ್ತು. ನಮಗೆ ನಮ್ಮಪ್ಪ ಬಿಟ್ರೆ ಬೇರೆ ಯಾರೂ ಗತಿ ಇಲ್ಲ ಡಾಕ್ಟರ್. ನಮ್ಮಪ್ಪಂಗೇನಾದ್ರೂ ಆದ್ರೆ ನಾವ್ಯಾರೂ ಬದುಕಿರಲ್ಲ. ನಥಿಂಗ್ ಟು ವರಿ. ಇದೇ ರೀತಿ ಮುಂದುವರೆದ್ರೆ ಅಪಾಯದಿಂದ ಎದ್ದು ಬರ್ತಾರೆ. ಹೌದಾ ಡಾಕ್ಟರ್? ಹಾ, ಕರೆಕ್ಟ್ ಕಂಡೀಷನ್ನು ನಾಳೆ ಸಂಜೆ ಗೊತ್ತಾಗತ್ತೆ. ಹಾಗಾದ್ರೆ ನಾಳೆ ಸಂಜೆ ಅವ್ರನ್ನ ಎತ್ಕೊಂಡು ಹೋಗ್ಬೋದು. ಐ ಮೀನ್ ಕರ್ಕೊಂಡು ಹೋಗ್ಬೋದು. ನಾನು ಹೇಳ್ತೀನಿ, ನಾಳೆ ಸಂಜೆ ವಿಷಯ ಕ್ಲಿಯರ್ ಆಗತ್ತೆ. ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾ, ಬರ್ತೀನಿ.